ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 25/5/2026 ಪ್ರಾತಃ ಮುರಳಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ನಾನು ಕರ್ಮೇಂದ್ರಿಯ ಜೀತನಾಗಿದ್ದೇನೆಯೇ? ಯಾವುದೇ ಕರ್ಮೇಂದ್ರಿಯ ನನಗೆ ಮೋಸ ಮಾಡುತ್ತಿಲ್ಲವೇ? ಶಿವ ಭಗವಾನು ವಾಚ. ಮಕ್ಕಳು ಆತ್ಮಾಭಿಮಾನಿಯಾಗಿ ಕುಳಿತಿದ್ದೀರಾ? ತನ್ನೊಂದಿಗೆ ತಾನು ಕೇಳಿಕೊಳ್ಳಿ. ಪ್ರತಿಯೊಂದು ಮಾತನ್ನು ತಮ್ಮೊಂದಿಗೆ ಕೇಳಿಕೊಳ್ಳಬೇಕಾಗ್ತದೆ. ತಂದೆ ಯುಕ್ತಿಯನ್ನು ತಿಳಿಸ್ತಾರೆ. ಮಕ್ಕಳೇ, ತನ್ನೊಂದಿಗೆ ಕೇಳಿಕೊಳ್ಳಿ, ಆತ್ಮಾಭಿಮಾನಿಯಾಗಿ ಕುಳಿತಿದ್ದೇನೆಯೇ? ತಂದೆಯನ್ನು ನೆನಪು ಮಾಡುತ್ತೇನೆಯೇ? ಏಕೆಂದರೆ ನಿಮ್ಮದು ಇದು ಆತ್ಮಿಕ ಸೇನೆಯಾಗಿದೆ. ಆ ಸೇನೆಯಲ್ಲಂತೂ ಯಾವಾಗಲೂ ಯುವಕರೇ ಹೋಗಿ ಸೇರ್ತಾರೆ. ಈ ಸೇನೆಯಲ್ಲಿ 14-15 ವರ್ಷದ ಯುವಕರೂ ಇದ್ದಾರೆ, 90 ವರ್ಷದ ವೃದ್ಧರೂ ಇದ್ದಾರೆ ಮತ್ತು ಚಿಕ್ಕ ಮಕ್ಕಳೂ ಇದ್ದಾರೆ. ಈ ಸೇನೆ ಮಾಯೆಯ ಮೇಲೆ ಜಯಗಳಿಸುವುದಕ್ಕಾಗಿ ಇದೆ. ಪ್ರತಿಯೊಬ್ಬರೂ ಮಾಯೆಯ ಮೇಲೆ ಜಯಗಳಿಸಿ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಬೇಕಾಗಿದೆ. ಏಕೆಂದರೆ ಮಾಯೆ ಬಹಳ ಪ್ರಬಲವಾಗಿದೆ. ಮಕ್ಕಳೂ ಸಹ ತಿಳಿದುಕೊಂಡಿದ್ದೀರಿ, ಮಾಯೆ ಬಹಳ ಪ್ರಬಲವಾಗಿದೆ. ಪ್ರತಿಯೊಂದು ಕರ್ಮೇಂದ್ರಿಯ ಬಹಳ ಮೋಸ ಮಾಡ್ತದೆ. ಎಲ್ಲದಕ್ಕಿಂತ ಮೊದಲು ಹೆಚ್ಚು ಮೋಸ ಮಾಡುವ ಕರ್ಮೇಂದ್ರಿಯ ಯಾವುದು? ಕಣ್ಣುಗಳೇ ಎಲ್ಲದಕ್ಕಿಂತ ಹೆಚ್ಚು ಮೋಸ ಮಾಡ್ತವೆ. ತನ್ನ ಸ್ತ್ರೀ ಇದ್ದರೂ ಸಹ ಅನ್ಯ ಯಾರಾದರೂ ಸುಂದರ ಸ್ತ್ರೀಯನ್ನು ನೋಡಿದರೆ ಕೂಡಲೇ ಆಕರ್ಷಣೆಯಾಗುವುದು. ಕಣ್ಣುಗಳು ಬಹಳ ಮೋಸ ಮಾಡ್ತವೆ. ಕೈ ಹಾಕೋಣವೆಂದು ಮನಸ್ಸಾಗ್ತದೆ. ಮಕ್ಕಳಿಗೆ ತಿಳಿಸಲಾಗ್ತದೆ, ಮಕ್ಕಳೇ ಸದಾ ಬುದ್ಧಿಯಿಂದ ಇದನ್ನು ತಿಳಿದುಕೊಳ್ಳಿ, ನಾವು ಬ್ರಹ್ಮಕುಮಾರ ಕುಮಾರಿಯರು ಸಹೋದರ ಸಹೋದರಿಯರಾಗಿದ್ದೇವೆ. ಇದರಲ್ಲಿ ಮಾಯೆ ಬಹಳ ಗುಪ್ತವಾಗಿ ಮೋಸ ಮಾಡ್ತದೆ. ಆದ್ದರಿಂದ ಇದನ್ನು ಚಾರ್ಟಿನಲ್ಲಿ ಬರೆಯಬೇಕು. ಇಂದು ಇಡೀ ದಿನದಲ್ಲಿ ಯಾವ ಯಾವ ಕರ್ಮೇಂದ್ರಿಯ ನನ್ನನ್ನು ಮೋಸ ಮಾಡಿತು? ಎಲ್ಲದಕ್ಕಿಂತ ದೊಡ್ಡ ಶತ್ರು ಈ ಕಣ್ಣುಗಳಾಗಿವೆ. ಆದ್ದರಿಂದ ಇದನ್ನೂ ಬರೆಯಬೇಕು. ಇಂಥವರನ್ನು ನೋಡಿದೆನು, ನನ್ನ ದೃಷ್ಟಿ ಹೋಯಿತು. ಸೂರದಾಸನ ಉದಾಹರಣೆ ಇದೆಯಲ್ಲವೇ? ಅವರು ತನ್ನ ಕಣ್ಣುಗಳನ್ನೇ ತೆಗೆದು ಹಾಕಿದರು. ತನ್ನನ್ನು ಪರಿಶೀಲನೆ ಮಾಡಿಕೊಂಡಾಗ ತಿಳಿಯುತ್ತದೆ, ಕಣ್ಣುಗಳೇ ಹೆಚ್ಚು ಮೋಸ ಮಾಡ್ತವೆ. ತನ್ನ ಸ್ತ್ರೀಯನ್ನೂ ಬಿಟ್ಟು ಯಾರಾದರೂ ಚೆನ್ನಾಗಿರುವವರನ್ನು ನೋಡಿದರೆ ಅವರಿಗೆ ಆಕರ್ಷಿತರಾಗ್ತಾರೆ. ಯಾರಾದರೂ ಹಾಡುವುದರಲ್ಲಿ ಬುದ್ಧಿವಂತರಾಗಿರುತ್ತಾರೆ, ಒಳ್ಳೆಯ ಶೃಂಗಾರವಿರ್ತದೆ ಎಂದರೆ ಕಣ್ಣುಗಳು ಕೂಡಲೇ ಚಂಚಲವಾಗ್ತದೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ಈ ಕಣ್ಣುಗಳು ಬಹಳ ಮೋಸ ಮಾಡ್ತವೆ. ಭಲೆ ಸೇವೆಯನ್ನೂ ಮಾಡ್ತಾರೆ, ಆದರೆ ಕಣ್ಣುಗಳು ಬಹಳ ಮೋಸ ಮಾಡ್ತವೆ. ಈ ಶತ್ರುವಿನ ಮೇಲೆ ಬಹಳ ಗಮನವಿರಲಿ. ಇಲ್ಲದಿದ್ದರೆ ತಿಳಿದುಕೊಳ್ಳಿ, ನಮ್ಮ ಪದವಿಯನ್ನು ನಾವು ಭ್ರಷ್ಟ ಮಾಡಿಕೊಳ್ಳುತ್ತೇವೆ. ಬುದ್ಧಿವಂತ ಮಕ್ಕಳು ತಮ್ಮ ಡೈರಿಯಲ್ಲಿ ಬರೆದುಕೊಳ್ಳಿ, ಇಂಥವರನ್ನು ನೋಡಿದೆನು, ನನ್ನ ದೃಷ್ಟಿ ಹೋಯಿತು. ಆಗ ಮತ್ತೆ ತನಗೆ ತಾನೇ ಶಿಕ್ಷೆ ಕೊಟ್ಟುಕೊಳ್ಳಿ. ಭಕ್ತಿ ಮಾರ್ಗದಲ್ಲಿಯೂ ಪೂಜೆಯ ಸಮಯದಲ್ಲಿ ಬುದ್ಧಿ ಅಲ್ಲಿ ಇಲ್ಲಿ ಹೋಗುತ್ತದೆ ಎಂದರೆ ತಮ್ಮನ್ನು ಜಿಗುಟಿಕೊಳ್ಳುತ್ತಾರೆ. ಆದ್ದರಿಂದ ಯಾವಾಗ ಅಂತಹ ಒಳ್ಳೆಯ ಸ್ತ್ರೀ ಮುಂದೆ ಬರುವರೋ ಅವರಿಂದ ದೂರ ಸರಿಯಬೇಕು. ನಿಂತು ನೋಡಬಾರದು. ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ. ಆದ್ದರಿಂದಲೇ ಸನ್ಯಾಸಿಗಳು ಕಣ್ಣು ಮುಚ್ಚಿ ಕುಳಿತುಕೊಳ್ತಾರೆ. ಪುರುಷನನ್ನು ಮುಂದೆ, ಸ್ತ್ರೀಯನ್ನು ಹಿಂದೆ ಕೂರಿಸ್ತಾರೆ. ಕೆಲವರು ಇಂಥವರೂ ಇರ್ತಾರೆ, ಅವರು ಸ್ತ್ರೀಯನ್ನು ನೋಡುವುದೇ ಇಲ್ಲ. ನೀವು ಮಕ್ಕಳಂತೂ ಬಹಳ ಪರಿಶ್ರಮ ಪಡಬೇಕಾಗಿದೆ. ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುವುದು ಕಡಿಮೆ ಮಾತಲ್ಲ. ಅವರಂತೂ 10, 20, 12 ಸಾವಿರ ಅಥವಾ 1-2 ಲಕ್ಷ ಕೋಟಿಯನ್ನು ಸಂಪಾದಿಸಿ ಹೊರಟು ಹೋಗ್ತಾರೆ. ನೀವು ಮಕ್ಕಳಿಗೆ ಅವಿನಾಶಿ ಆಸ್ತಿ ಸಿಗ್ತದೆ, ಎಲ್ಲವೂ ಪ್ರಾಪ್ತಿಯಾಗ್ತದೆ. ಯಾವುದೇ ಪ್ರಾಪ್ತಿಗಾಗಿ ತಲೆ ಕೆಡಿಸಿಕೊಳ್ಳಲು ಅಂತಹ ಯಾವುದೇ ಅಪ್ರಾಪ್ತ ವಸ್ತುವಿರೋದಿಲ್ಲ. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಇಲ್ಲಂತೂ ಏನೂ ಇಲ್ಲ.
ಈಗ ನಿಮ್ಮದು ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಪುರುಷೋತ್ತಮ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕಾಗಿದೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಸದ್ಗುರು. ನೀವೀಗ ಬ್ರಾಹ್ಮಣರಾಗಿದ್ದೀರಿ. ಮನುಷ್ಯರಾದರೆ ಸಂಪೂರ್ಣ ಅಂಧಕಾರದಲ್ಲಿದ್ದಾರೆ. ಅನೇಕರಿದ್ದಾರೆ ಯಾರು ಸ್ವರ್ಗವನ್ನು ನೋಡುವುದಕ್ಕೇ ಸಾಧ್ಯವಿಲ್ಲ. ತಂದೆ ತಿಳಿಸ್ತಾರೆ, ಮಕ್ಕಳೇ, ನಿಮ್ಮ ಧರ್ಮ ಬಹಳ ಸುಖ ಕೊಡುವಂಥದ್ದಾಗಿದೆ. ಮನುಷ್ಯರಿಗೆ ಏನೂ ತಿಳಿದಿಲ್ಲ. ಸ್ವರ್ಗವೆಂದರೇನು ಎಂಬುದನ್ನು ಭಾರತವಾಸಿಗಳೇ ಮರೆತು ಹೋಗಿದ್ದಾರೆ. ಕ್ರಿಶ್ಚಿಯನ್ನರೂ ಸಹ ಹೆವೆನ್ ಇತ್ತು ಎಂಬುದನ್ನು ಹೇಳ್ತಾರೆ. ಈ ಲಕ್ಷ್ಮೀನಾರಾಯಣರನ್ನು ಭಗವಾನ್ ಭಗವತಿ ಎಂದು ಹೇಳುತ್ತಾರಲ್ಲವೇ? ಅಂದ ಮೇಲೆ ಅವಶ್ಯವಾಗಿ ಭಗವಂತನೇ ಈ ರೀತಿ ಮಾಡ್ತಾರೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ಮಕ್ಕಳು ಬಹಳ ಪರಿಶ್ರಮ ಪಡಬೇಕಾಗಿದೆ. ನಿತ್ಯವೂ ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಿ. ಯಾವ ಕರ್ಮೇಂದ್ರಿಯ ನನಗೆ ಮೋಸ ಮಾಡಿತು? ಬಾಯಿ ಸಹ ಬಹಳ ಮೋಸ ಮಾಡ್ತದೆ. ಮೊದಲು ಕಚೇರಿ ಇರುತ್ತಿತ್ತು. ಎಲ್ಲರೂ ತಮ್ಮ ತಪ್ಪುಗಳನ್ನು ತಿಳಿಸುತ್ತಿದ್ದರು. ನಾನಿಂದು ಇಂಥ ಪದಾರ್ಥವನ್ನು ಬಚ್ಚಿಟ್ಟುಕೊಂಡು ತಿಂದೆನು ಎಂದು. ಒಳ್ಳೊಳ್ಳೆಯ ದೊಡ್ಡ ಮನೆಯ ಮಕ್ಕಳು ತಿಳಿಸ್ತಾರೆ, ಮಾಯೆ ಹೀಗೆ ಯುದ್ಧ ಮಾಡ್ತದೆ. ಬಚ್ಚಿಟ್ಟುಕೊಂಡು ತಿನ್ನುವುದೂ ಸಹ ಕಳ್ಳತನವಾಗಿದೆ. ಅದರಲ್ಲಿಯೂ ಶಿವತಂದೆಯ ಯಜ್ಞದಿಂದ ಕಳ್ಳತನ ಮಾಡುವುದಂತೂ ಬಹಳ ಕೆಟ್ಟದ್ದಾಗಿದೆ. ಅಡಿಕೆ ಕದ್ದರೂ ಕಳ್ಳ, ಆನೆ ಕದ್ದರೂ ಕಳ್ಳ. ಮಾಯೆ ಒಮ್ಮೆಲೆ ಮೂಗು ಹಿಡಿಯುತ್ತದೆ. ಈ ಹವ್ಯಾಸ ಬಹಳ ಕೆಟ್ಟದ್ದಾಗಿದೆ. ಕೆಟ್ಟ ಹವ್ಯಾಸವಿದ್ದರೆ ನಾವು ಏನಾಗಬಹುದು? ಸ್ವರ್ಗದಲ್ಲಿ ಹೋಗುವುದೇನೂ ದೊಡ್ಡ ಮಾತಲ್ಲ. ಆದರೆ ಅದರಲ್ಲಿ ಪದವಿಗಳೂ ಇವೆಯಲ್ಲವೇ? ರಾಜರಲ್ಲಿ ಪ್ರಜೆಗಳಲ್ಲಿ ಎಷ್ಟೊಂದು ಅಂತರವಿದೆ. ಅಂದಾಗ ಕರ್ಮೇಂದ್ರಿಯಗಳು ಬಹಳ ಮೋಸಗಾರನಾಗಿವೆ. ಅವುಗಳ ಸಂಭಾಳನೆ ಮಾಡಬೇಕು. ಶ್ರೇಷ್ಠ ಪದವಿ ಪಡೆಯಬೇಕೆಂದರೆ ತಂದೆಯ ಆದೇಶದಂತೆ ಪೂರ್ಣ ನಡೆಯಬೇಕಾಗಿದೆ. ತಂದೆ ಆದೇಶ ನೀಡ್ತಾರೆ, ಮತ್ತೆ ಮಧ್ಯದಲ್ಲಿ ಮಾಯೆ ಬಂದು ವಿಘ್ನ ಹಾಕ್ತದೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ಮರೆಯಬೇಡಿ. ಇಲ್ಲವಾದರೆ ಅಂತಿಮದಲ್ಲಿ ಬಹಳ ಪಶ್ಚಾತ್ತಾಪ ಪಡುವಿರಿ. ಅನುತ್ತೀರ್ಣರಾಗುವ ಸಾಕ್ಷಾತ್ಕಾರವೂ ಆಗುವುದು. ನೀವೀಗ ಹೇಳ್ತೀರಿ, ನಾವು ನರನಿಂದ ನಾರಾಯಣನಾಗ್ತೇನೆ ಎಂದು. ಆದರೆ ತಮ್ಮೊಂದಿಗೆ ಕೇಳಿಕೊಳ್ಳಿ, ತಮ್ಮ ಲೆಕ್ಕವನ್ನು ತೆಗೆಯಿರಿ. ಅನೇಕ ಮಂದಿ ಬಹಳ ಕಷ್ಟವೆಂದು ತಿಳಿದು ಕಾರ್ಯದಲ್ಲಿ ತರುತ್ತಾರೆ. ಆದರೆ ತಂದೆ ತಿಳಿಸ್ತಾರೆ, ಮಕ್ಕಳೇ, ಇದರಿಂದಲೇ ತಮ್ಮ ಉನ್ನತಿಯಾಗುವುದು. ಇಡೀ ದಿನ ಲೆಕ್ಕವನ್ನು ತೆಗೆಯಬೇಕು. ಈ ಕಣ್ಣುಗಳು ಬಹಳ ಮೋಸ ಮಾಡ್ತವೆ. ಯಾರನ್ನಾದರೂ ನೋಡಿದರೆ ಇವರಂತೂ ಬಹಳ ಚೆನ್ನಾಗಿದ್ದಾರೆ ಎಂದು ಸಂಕಲ್ಪ ಬರ್ತದೆ. ಮತ್ತೆ ಮಾತನಾಡ್ತಾರೆ. ಅವರಿಗೇನಾದರೂ ಉಡುಗೊರೆ ಕೊಡುವುದೇ, ಇದನ್ನು ತಿನ್ನಿಸುವುದೇ ಎಂದು ಮನಸ್ಸಾಗ್ತದೆ. ಅದೇ ಚಿಂತನೆ ನಡೆಯುತ್ತಿರುತ್ತದೆ. ಮಕ್ಕಳು ತಿಳಿದುಕೊಳ್ತೀರಿ, ಇದರಲ್ಲಿ ಬಹಳ ಪರಿಶ್ರಮವಿದೆ. ಕರ್ಮೇಂದ್ರಿಯಗಳು ಬಹಳ ಮೋಸ ಮಾಡ್ತವೆ. ರಾವಣ ರಾಜ್ಯವಲ್ಲವೇ? ಸತ್ಯಯುಗದಲ್ಲಿ ಯಾವುದೂ ಚಿಂತೆಯ ಮಾತಿರುವುದಿಲ್ಲ. ಏಕೆಂದರೆ ರಾವಣ ರಾಜ್ಯವೇ ಇರುವುದಿಲ್ಲ, ಚಿಂತೆಯ ಮಾತೇ ಇರೋದಿಲ್ಲ. ಒಂದು ವೇಳೆ ಅಲ್ಲಿಯೂ ಚಿಂತೆ ಇದ್ದರೆ ಮತ್ತೆ ಸ್ವರ್ಗ ಹಾಗೂ ನರಕದಲ್ಲಿ ಅಂತರವಾದರೂ ಏನು ಉಳಿಯಿತು? ನೀವು ಮಕ್ಕಳು ಬಹಳ ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯಲು ಭಗವಂತನಿಂದ ಓದುತ್ತೀರಿ. ತಂದೆ ತಿಳಿಸ್ತಾರೆ, ಮಾಯೆ ನಿಂದನೆ ಮಾಡಿಸ್ತದೆ. ನೀವು ಅಪಕಾರ ಮಾಡಿದಿರಿ, ನಾನು ಉಪಕಾರ ಮಾಡ್ತೇನೆ. ಮಕ್ಕಳೇ, ನೀವು ಒಂದು ವೇಳೆ ಕುದೃಷ್ಟಿ ಇದ್ದರೆ ತಮಗೆ ನಷ್ಟ ಮಾಡಿಕೊಳ್ತೀರಿ. ಬಹಳ ದೊಡ್ಡ ಗುರಿಯಾಗಿದೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಿ. ಯಾವುದೇ ವಿಕರ್ಮವನ್ನಂತೂ ಮಾಡಲಿಲ್ಲವೇ? ಯಾರಿಗೂ ಮೋಸ ಮಾಡಲಿಲ್ಲವೇ? ಈಗ ವಿಕರ್ಮಾಜೀತರಾಗಬೇಕಾಗಿದೆ. ವಿಕರ್ಮಾಜೀತ ಸಂವತ್ಸರದ ಬಗ್ಗೆ ನೀವು ಮಕ್ಕಳ ವಿನಃ ಯಾರಿಗೂ ತಿಳಿದಿಲ್ಲ. ತಂದೆ ತಿಳಿಸಿದ್ದಾರೆ, ವಿಕರ್ಮಾಜೀತ ಸಂವತ್ಸರಕ್ಕೆ 5,000 ವರ್ಷಗಳಾಯಿತು. ನಂತರ ವಿಕರ್ಮ ಮಾಡುವ ಕಾರಣ ವಾಮ ಮಾರ್ಗದಲ್ಲಿ ಹೋಗ್ತಾರೆ. ಕರ್ಮ, ಅಕರ್ಮ, ವಿಕರ್ಮದ ಶಬ್ದಗಳಂತೂ ಇವೆಯಲ್ಲವೇ? ಮಾಯೆಯ ರಾಜ್ಯದಲ್ಲಿ ಮನುಷ್ಯರು ಏನೆಲ್ಲ ಕರ್ಮ ಮಾಡುವರೋ ಅದು ವಿಕರ್ಮವೇ ಆಗ್ತದೆ. ಸತ್ಯಯುಗದಲ್ಲಿ ವಿಕಾರವಿರೋದಿಲ್ಲ. ಆದ್ದರಿಂದ ಯಾವುದೇ ವಿಕರ್ಮವೂ ಆಗುವುದಿಲ್ಲ. ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ. ಏಕೆಂದರೆ ನಿಮಗೆ ಜ್ಞಾನದ 3ನೆಯ ನೇತ್ರ ಸಿಕ್ಕಿದೆ. ನೀವು ತ್ರಿನೇತ್ರಿಯಾಗಿದ್ದೀರಿ. ಅಂದಾಗ ತ್ರಿನೇತ್ರಿ, ತ್ರಿಕಾಲದರ್ಶಿಗಳನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ. ನೀವು ಆಸ್ತಿಕರಾಗಿದ್ದೀರಿ. ಆದ್ದರಿಂದ ತ್ರಿಕಾಲದರ್ಶಿಗಳಾಗಿದ್ದೀರಿ. ಇಡೀ ಡ್ರಾಮಾದ ರಹಸ್ಯ ನಿಮ್ಮ ಬುದ್ಧಿಯಲ್ಲಿದೆ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ, 84 ಜನ್ಮಗಳ ಚಕ್ರ, ನಂತರ ಅನ್ಯ ಧರ್ಮಗಳು ವೃದ್ಧಿ ಹೊಂದುತ್ತವೆ. ಅವರ್ಯಾರೂ ಸದ್ಗತಿ ನೀಡಲು ಸಾಧ್ಯವಿಲ್ಲ. ಅವರಿಗೆ ಗುರುಗಳೆಂದೂ ಹೇಳಲು ಸಾಧ್ಯವಿಲ್ಲ.
ಸರ್ವರ ಸದ್ಗತಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಈಗ ಎಲ್ಲರ ಸದ್ಗತಿಯಾಗಲಿದೆ. ಅವರು ಧರ್ಮಸ್ಥಾಪಕರೆಂದು ಕರೆಸಿಕೊಳ್ಳುವರೇ ಹೊರತು ಗುರುಗಳೆಂದಲ್ಲ. ಧರ್ಮಸ್ಥಾಪಕರು ಧರ್ಮಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದಾರೆ, ಆದರೆ ಸದ್ಗತಿ ಮಾಡುವುದಿಲ್ಲ. ಅವರನ್ನು ನೆನಪು ಮಾಡುವುದರಿಂದ ಯಾರದ್ದೇ ಸದ್ಗತಿಯಾಗುವುದಿಲ್ಲ. ವಿಕರ್ಮಗಳು ವಿನಾಶವಾಗುವುದಿಲ್ಲ. ಅದೆಲ್ಲವೂ ಭಕ್ತಿಯಾಗಿದೆ. ಅಂದಾಗ ತಂದೆ ತಿಳಿಸಿದರೆ ಮಾಯೆ ಬಹಳ ಪ್ರಬಲವಾಗಿದೆ. ಇದರ ಮೇಲೆ ಯುದ್ಧವಾಗ್ತದೆ. ನೀವು ಶಿವಶಕ್ತಿ ಪಾಂಡವ ಸೇನೆಯಾಗಿದ್ದೀರಿ. ನೀವೆಲ್ಲರೂ ಮಾರ್ಗದರ್ಶಕರಾಗಿದ್ದೀರಿ. ಶಾಂತಿಧಾಮ ಸುಖಧಾಮದ ಮಾರ್ಗವನ್ನು ತಿಳಿಸ್ತೀರಿ. ತಂದೆಯ ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗ್ತದೆ ಎಂದು ಹೇಳ್ತೀರಿ. ಮತ್ತೆ ಇನ್ನೊಂದು ಕಡೆ ಯಾವುದೇ ಪಾಪಕರ್ಮ ಮಾಡಿದರೆ 100ರಷ್ಟು ಪಾಪವಾಗುವುದು. ಎಷ್ಟು ಸಾಧ್ಯವೋ ಅಷ್ಟು ಯಾವುದೇ ವಿಕರ್ಮ ಮಾಡಬಾರದು. ಕರ್ಮೇಂದ್ರಿಯಗಳು ಬಹಳ ಮೋಸ ಮಾಡ್ತವೆ. ತಂದೆ ಪ್ರತಿಯೊಬ್ಬರ ಚಲನೆಯಿಂದಲೇ ತಿಳಿದುಕೊಳ್ತಾರೆ. ಮಕ್ಕಳಿಗೆ ಮಾಯೆಯ ಬಿರುಗಾಳಿಗಳು ಬರ್ತವೆ. ಸ್ತ್ರೀ ಪುರುಷರೆಂದು ತಿಳಿದುಕೊಂಡಾಗಲೇ ಬಿರುಗಾಳಿ ಬರ್ತದೆ. ಅಂದ ಮೇಲೆ ಈ ಕಣ್ಣುಗಳ ಮೇಲೆ ಎಷ್ಟೊಂದು ಅಧಿಕಾರವಿರಬೇಕು. ನಾವಂತೂ ಶಿವತಂದೆಯ ಮಕ್ಕಳಾಗಿದ್ದೇವೆ. ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿ ಶ್ರೀರಕ್ಷೆಯನ್ನೂ ಕಟ್ಟಿಸಿಕೊಳ್ತಾರೆ. ಆದರೂ ಸಹ ಮಾಯೆ ಮೋಸ ಮಾಡ್ತದೆ. ಮತ್ತೆ ಅದರಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಕರ್ಮೇಂದ್ರಿಯಗಳು ವಶವಾದಾಗಲೇ ಕರ್ಮಾತೀತ ಸ್ಥಿತಿಯಾಗುವುದು. ನಾವು ಲಕ್ಷ್ಮೀನಾರಾಯಣರಾಗುತ್ತೇವೆ ಎಂದು ಹೇಳುವುದಂತೂ ಸಹಜವಾಗಿದೆ. ಆದರೆ ತಿಳುವಳಿಕೆ ಬೇಕಲ್ಲವೇ? ತಂದೆ ತಿಳಿಸ್ತಾರೆ, ಆಜ್ಞೆಯಂತೆ ಕಾರ್ಯದಲ್ಲಿ ತರುತ್ತಾ ಇರಿ. ಬಾಬಾ ಬಾಬಾ ಎನ್ನುತ್ತಾ ಇರಿ. ತಂದೆಯಿಂದ ನಾವು ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ತೇವೆ. ಇಂತಹ ಶಿಕ್ಷಕರು ಎಂದೂ ಎಲ್ಲಿಯೂ ಸಿಗೋದಿಲ್ಲ. ಇವೆಲ್ಲ ಮಾತುಗಳನ್ನು ದೇವತೆಗಳೂ ಸಹ ತಿಳಿದುಕೊಂಡಿಲ್ಲ. ಅಂದ ಮೇಲೆ ಅವರ ನಂತರದಲ್ಲಿ ಬಂದ ಧರ್ಮದವರು ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ತಂದೆ ತಿಳಿಸ್ತಾರೆ, ನಾನು ಏನನ್ನೇ ಹೇಳಿದರೂ ಸಹ ಇದನ್ನು ಶಿವತಂದೆ ಹೇಳುತ್ತಾರೆ ಎಂದು ತಿಳಿಯಿರಿ. ಈ ದಾದಾರವರು ಹೇಳುತ್ತಾರೆಂದು ತಿಳಿಯಬೇಡಿ. ಇವರು ನನ್ನ ರಥವಾಗಿದ್ದಾರೆ. ಇವರೇನು ಮಾಡ್ತಾರೆ? ನೀವು ಮಕ್ಕಳಿಗೆ ರಾಜ್ಯವನ್ನು ನಾನು ಕೊಡ್ತೇನೆ. ಈ ರಥ ಕೊಡುತ್ತವೆಯೇ? ಇವರಂತೂ ಸಂಪೂರ್ಣ ಬಿಕಾರಿಯಾಗಿದ್ದಾರೆ. ಇವರೂ ಸಹ ನನ್ನಿಂದಲೇ ಆಸ್ತಿಯನ್ನು ತೆಗೆದುಕೊಳ್ತಾರೆ. ಹೇಗೆ ನೀವು ಪುರುಷಾರ್ಥ ಮಾಡ್ತೀರೋ ಹಾಗೆಯೇ ಇವರೂ ಮಾಡ್ತಾರೆ. ಇವರೂ ಸಹ ವಿದ್ಯಾರ್ಥಿ ಜೀವನದಲ್ಲಿದ್ದಾರೆ. ಈ ರಥವನ್ನು ನಾನು ಬಾಡಿಗೆಯಾಗಿ ಪಡೆದಿದ್ದೇನೆ. ಇದು ತಮೋ ಪ್ರಧಾನವಾಗಿದೆ. ನೀವು ಪೂಜ್ಯ ದೇವತೆಗಳಾಗಲು, ಮನುಷ್ಯರಿಂದ ದೇವತೆಗಳಾಗಲು ಓದುತ್ತೀರಿ. ಯಾರ ಅದೃಷ್ಟದಲ್ಲಿಲ್ಲವೋ ಅವರು ಹೇಳ್ತಾರೆ, ನನಗಂತೂ ಸಂಶಯವಿದೆ. ಶಿವತಂದೆ ಹೇಗೆ ಬಂದು ಓದಿಸ್ತಾರೆ? ನನಗಂತೂ ಅರ್ಥವಾಗುವುದಿಲ್ಲ ಎನ್ನುತ್ತಾರೆ. ತಂದೆಯ ನೆನಪಿಲ್ಲದೆ ವಿಕರ್ಮಗಳು ವಿನಾಶವಾಗಲು ಸಾಧ್ಯವಿಲ್ಲ. ಪೂರ್ಣ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ರಾಜರಿಗೂ ಎಷ್ಟೊಂದು ಮಂದಿ ದಾಸಿಯರಿರ್ತಾರೆ. ಈ ಬಾಬಾರವರಂತೂ ರಾಜ ಮಹಾರಾಜರ ಸಂಬಂಧದಲ್ಲಿ ಬಂದಿದ್ದಾರೆ. ದಾಸಿಯರನ್ನು ವರದಕ್ಷಿಣೆಯಾಗಿ ಕೊಡ್ತಾರೆ. ಇಲ್ಲಿಯೇ ಇಷ್ಟೊಂದು ಮಂದಿ ದಾಸಿಯರಿದ್ದರೆ ಸತ್ಯಯುಗದಲ್ಲಿ ಇನ್ನೆಷ್ಟು ಮಂದಿರುವರು? ಈಗ ರಾಜಧಾನಿ ಸ್ಥಾಪನೆಯಾಗ್ತದೆ. ಯಾರ್ಯಾರು ಏನೇನು ಮಾಡುತ್ತಿದ್ದಾರೆಂದು ತಂದೆಗೆ ತಿಳಿದಿದೆ. ಪ್ರತಿಯೊಬ್ಬರ ಚಾರ್ಟಿನಿಂದಲೇ ತಂದೆ ತಿಳಿಸಬಲ್ಲರು. ಈ ಸಮಯದಲ್ಲಿ ಇವರು ಶರೀರ ಬಿಟ್ಟರೆ ಏನಾಗುವರು ಎಂದು ಕರ್ಮಾತೀತ ಸ್ಥಿತಿಯನ್ನು ಅಂತಿಮದಲ್ಲಿ ಎಲ್ಲರೂ ನಂಬರ್ ವಾರಾಗಿ ಪಡೆಯುತ್ತಾರೆ. ಅಂದಾಗ ಇದು ಸಂಪಾದನೆಯಾಗಿದೆ. ಸಂಪಾದನೆಯಲ್ಲಿ ಮನುಷ್ಯರು ಎಷ್ಟೊಂದು ಬ್ಯುಸಿಯಾಗಿರ್ತಾರೆ. ಒಂದು ಕಡೆ ಊಟ ಮಾಡುತ್ತಿರುತ್ತಾರೆ, ಇನ್ನೊಂದು ಕಡೆ ಕಿವಿಯಲ್ಲಿ ದೂರವಾಣಿ ಇರುವುದು. ಇಂತಹ ವ್ಯಕ್ತಿಗಳು ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ಬಡವರು ಸಾಧಾರಣರೇ ಬರುತ್ತಾರೆ. ಸಾಹುಕಾರರಂತೂ ನಮಗೆ ಬಿಡುವಿಲ್ಲವೆಂದು ಹೇಳ್ತಾರೆ. ಅರೆ, ಕೇವಲ ತಂದೆಯ ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುವವು. ಆದ್ದರಿಂದ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಪದೇ ಪದೇ ತಿಳಿಸ್ತಾರೆ. ಪ್ರತಿಯೊಬ್ಬರಿಗೂ ಈ ಸಂದೇಶ ಕೊಡಬೇಕಾಗಿದೆ. ಏಕೆಂದರೆ ಕೊನೆಯಲ್ಲಿ ನಮಗೆ ಶಿವತಂದೆ ಬಂದಿದ್ದಾರೆಂದು ಏನು ಗೊತ್ತು ಎಂದು ಯಾರೂ ಹೇಳಬಾರದು. ಇಡೀ ದಿನ ಬಾಬಾ ಬಾಬಾ ಎನ್ನುತ್ತಾ ಇರಿ. ಕೆಲವು ಮಕ್ಕಳು ಬಹಳ ನೆನಪು ಮಾಡ್ತಾರೆ. ಶಿವತಂದೆ ಎಂದು ಹೇಳುತ್ತಿದ್ದಂತೆಯೇ ಕೆಲವು ಮಕ್ಕಳಿಗೆ ಪ್ರೇಮದ ಕಣ್ಣೀರು ಬಂದು ಬಿಡುತ್ತದೆ. ಯಾವಾಗ ಹೋಗಿ ಮಿಲನ ಮಾಡ್ತೇವೆ ಎಂದು ನೋಡಿಯೇ ಇಲ್ಲ. ಆದರೂ ಸಹ ಚಡಪಡಿಸುತ್ತಾ ಇರುತ್ತಾರೆ. ಮತ್ತು ನೋಡಿರುವವರು ತಂದೆಯನ್ನು ಒಪ್ಪುವುದಿಲ್ಲ. ಬಂಧನದಲ್ಲಿರುವವರು ದೂರ ಕುಳಿತುಕೊಂಡೇ ಕಣ್ಣೀರು ಸುರಿಸುತ್ತಿರುತ್ತಾರೆ.
ಆಶ್ಚರ್ಯವಲ್ಲವೇ? ಅನೇಕರಿಗೆ ಬ್ರಹ್ಮರವರ ಸಾಕ್ಷಾತ್ಕಾರವೂ ಆಗ್ತದೆ. ಮುಂದೆ ಹೋದಂತೆ ಅನೇಕರಿಗೆ ಸಾಕ್ಷಾತ್ಕಾರವಾಗುವುದು. ಮನುಷ್ಯರಿಗೆ ಸಾಯುವ ಸಮಯದಲ್ಲಿ ಎಲ್ಲರೂ ಬಂದು ಹೇಳ್ತಾರೆ, ಭಗವಂತನನ್ನು ನೆನಪು ಮಾಡಿ. ನೀವು ಸಹ ಶಿವತಂದೆಯನ್ನು ನೆನಪು ಮಾಡಿ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಪುರುಷಾರ್ಥದಲ್ಲಿ ಮೇಕಪ್ ಮಾಡ್ತಾ ಇರಿ. ಸಮಯ ಸಿಕ್ಕಿದರೆ ಸಾಕು, ಪುರುಷಾರ್ಥ ಮಾಡಿ. ಎಷ್ಟು ದೊಡ್ಡ ಸಂಪಾದನೆ ಇದೆ. ಕೆಲವರಂತೂ ಎಷ್ಟಾದರೂ ತಿಳಿಸಲಿ ಅವರ ಬುದ್ಧಿಯಲ್ಲಿಯೇ ಕುಳಿತುಕೊಳ್ಳೋದಿಲ್ಲ. ಈ ರೀತಿಯಾಗಬಾರದು. ತಮ್ಮ ಕಲ್ಯಾಣ ಮಾಡಿಕೊಳ್ಳಿ. ತಂದೆಯ ಶ್ರೀಮತದಂತೆ ನಡೆಯಿರಿ. ನಿಮ್ಮನ್ನು ತಂದೆ ಪುರುಷರಲ್ಲಿ ಉತ್ತಮರನ್ನಾಗಿ ಮಾಡ್ತಾರೆ. ಇದು ಗುರಿ ಧ್ಯೇಯವಾಗಿದೆ. ತಂದೆ ಸರ್ವೀಸಿಗಾಗಿ ಎಷ್ಟೊಂದು ಯುಕ್ತಿಗಳನ್ನು ತಿಳಿಸುತ್ತಾ ಇರ್ತಾರೆ. ಎಲ್ಲರಿಗೂ ಸಂದೇಶ ಕೊಡಬೇಕಾಗಿದೆ. ಅವರಿಗೆ ಇದು ಅರ್ಥವಾಗಲಿ. ಅವಶ್ಯವಾಗಿ ಇವರು ಸತ್ಯವನ್ನು ಹೇಳ್ತಾರೆ. ಈ ಯುದ್ಧದಿಂದಲೇ ಭಾರತ ಹಾಗೂ ಇಡೀ ವಿಶ್ವದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಎಲ್ಲ ಭಾಷೆಗಳಲ್ಲಿ ಈ ರೀತಿ ಭಿತ್ತಿಪತ್ರಗಳನ್ನು ಮುದ್ರಿಸಬೇಕಾಗಿದೆ. ಭಾರತ ಎಷ್ಟು ದೊಡ್ಡದಾಗಿದೆ. ಪ್ರತಿಯೊಬ್ಬರಿಗೂ ಅರ್ಥವಾಗಬೇಕು. ನಮಗೆ ತಿಳಿದಿರಲೇ ಇಲ್ಲವೆಂದು ಯಾರೂ ಹೇಳುವಂತಾಗಬಾರದು. ನೀವು ಹೇಳಬಹುದು, ವಿಮಾನದಿಂದ ಭಿತ್ತಿಪತ್ರಗಳನ್ನು ಹಾಕಿದೆವು, ಪತ್ರಿಕೆಗಳಲ್ಲಿ ಹಾಕಿಸಿದೆವು, ಆದರೂ ನೀವು ಜಾಗೃತರಾಗಲಿಲ್ಲ. ಇದನ್ನು ತೋರಿಸಲಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಸ್ವಯಂನಲ್ಲಿ ಏನೆಲ್ಲ ಕೆಟ್ಟ ಹವ್ಯಾಸಗಳಿವೆಯೋ ಅದರ ಪರಿಶೀಲನೆ ಮಾಡಿ ಅದನ್ನು ತೆಗೆಯಲು ಪರಿಶ್ರಮ ಪಡಬೇಕಾಗಿದೆ. ತಮ್ಮ ಸತ್ಯವಾದ ಲೆಕ್ಕಪತ್ರವನ್ನು ಇಡಬೇಕಾಗಿದೆ. ತಂದೆಯ ಆದೇಶದಂತೆ ನಡೆಯಬೇಕಾಗಿದೆ. ತಂದೆಯ ಹೆಸರು ಕೆಡುವಂತಹ ಯಾವುದೇ ಕರ್ಮ ಮಾಡಬಾರದು. ತನ್ನ ಉನ್ನತಿಯ ಚಿಂತನೆ ಮಾಡಬೇಕಾಗಿದೆ. ಸ್ವಲ್ಪವೂ ಕುದೃಷ್ಟಿ ಇರಬಾರದು. ವರದಾನ. ಸ್ಥೂಲ ಅಥವಾ ಸೂಕ್ಷ್ಮದಲ್ಲಿ ಪ್ರತಿಯೊಂದು ಆದೇಶವನ್ನು ಪಾಲನೆ ಮಾಡುವಂತಹ ಸಂಪೂರ್ಣ ಆದೇಶ ಪಾಲಕ ಭವ. ಅಂತಹ ಮಕ್ಕಳಲ್ಲಿಯೇ ಸ್ಥೂಲ ಆದೇಶವನ್ನು ಪಾಲನೆ ಮಾಡುವ ಶಕ್ತಿ ಬರಲು ಸಾಧ್ಯ. ಯಾರು ಸೂಕ್ಷ್ಮ ಆದೇಶವನ್ನು ಪಾಲನೆ ಮಾಡ್ತಾರೆ. ಸೂಕ್ಷ್ಮ ಹಾಗೂ ಮುಖ್ಯವಾದ ಆದೇಶವಿದೆ, ನಿರಂತರ ನೆನಪಿನಲ್ಲಿರಿ ಅಥವಾ ಮನ, ವಚನ, ಕರ್ಮದಿಂದ ಪವಿತ್ರರಾಗಿರಿ. ಸಂಕಲ್ಪದಲ್ಲಿಯೂ ಅಪವಿತ್ರತೆ ಅಥವಾ ಅಶುದ್ಧತೆ ಇರಬಾರದು. ಒಂದು ವೇಳೆ ಸಂಕಲ್ಪದಲ್ಲಿ ಏನಾದರೂ ಹಳೆಯ ಅಶುದ್ಧ ಸಂಸ್ಕಾರಗಳು ಟಚ್ ಮಾಡುತ್ತದೆ ಎಂದರೆ ಸಂಪೂರ್ಣ ವೈಷ್ಣವ ಅಥವಾ ಸಂಪೂರ್ಣ ಪವಿತ್ರರೆಂದು ಹೇಳುವುದಿಲ್ಲ. ಆದ್ದರಿಂದ ಯಾವುದೊಂದು ಸಂಕಲ್ಪವೂ ಸಹ ಆದೇಶವಿಲ್ಲದೆ ನಡೆಯುವಂತಿಲ್ಲ. ಹೀಗಿದ್ದಾಗ ಸಂಪೂರ್ಣ ಆದೇಶ ಪಾಲಕನೆಂದು ಹೇಳಲಾಗುವುದು. ಸುವಾಕ್ಯ. ತಂದೆಯನ್ನು ಅರಿತುಕೊಂಡು ಹೃದಯದಿಂದ ಬಾಬಾ ಎಂದು ಹೇಳುವುದು ಅತಿ ಶ್ರೇಷ್ಠವಾದ ವಿಶೇಷತೆಯಾಗಿದೆ. ಅವ್ಯಕ್ತ ಸೂಚನೆ. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಏಕರಸ ಸ್ಥಿತಿ ಮಾಡಿಕೊಳ್ಳುವುದಕ್ಕಾಗಿ ಕರ್ಮಯೋಗಿಯಾಗಿ. ಕರ್ಮಯೋಗಿಯ ಮುಂದೆ ಯಾರೇ ಹೇಗೆ ಬಂದರೂ ಅವರು ಸ್ವಯಂ ಸದಾ ಭಿನ್ನ ಹಾಗೂ ಪ್ರಿಯರಾಗಿ ಇರ್ತಾರೆ. ಜ್ಞಾನದ ಮೂಲಕ ತಿಳಿದುಕೊಳ್ತಾರೆ, ಇವರ ಈ ಪಾತ್ರ ನಡೀತಿದೆ, ಅವರು ಒಳ್ಳೆಯವರನ್ನು ಒಳ್ಳೆಯವರು ಎಂದು ತಿಳಿದುಕೊಂಡು ಸಾಕ್ಷಿಯಾಗಿ ನೋಡ್ತಾರೆ ಹಾಗೂ ಕೆಟ್ಟವರನ್ನು ದಯಾಹೃದಯಿಯಾಗಿ ದಯೆಯ ದೃಷ್ಟಿಯಿಂದ ಪರಿವರ್ತನೆ ಮಾಡುವ ಭಾವನೆಯಿಂದ ಸಾಕ್ಷಿಯಾಗಿ ನೋಡ್ತಾರೆ. ಇದೇ ಏಕರಸ ಸ್ಥಿತಿ ಮಾಡಿಕೊಳ್ಳುವ ಸಾಧನವಾಗಿದೆ. ಇಂದಿನ ಮುರಳಿಯ ಪ್ರಶ್ನೋತ್ತರ. ಕರ್ಮಾತೀತರಾಗಲು ನೀವು ಮಕ್ಕಳು ತಮ್ಮೊಂದಿಗೆ ತಾವು ಯಾವ ಪ್ರತಿಜ್ಞೆ ಮಾಡಿಕೊಳ್ಳಬೇಕು? ತಮ್ಮೊಂದಿಗೆ ಪ್ರತಿಜ್ಞೆ ಮಾಡಿ ಯಾವುದೇ ಕರ್ಮೇಂದ್ರಿಯ ಎಂದೂ ಚಾಲಾಯಮಾನ ಆಗಬಾರದು. ನಾನು ನನ್ನ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕು. ತಂದೆ ಯಾವುದೆಲ್ಲ ಆದೇಶ ನೀಡಿದ್ದಾರೆಯೋ ಅದನ್ನು ಕಾರ್ಯದಲ್ಲಿ ತರಲೇಬೇಕಾಗಿದೆ. ತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ಕರ್ಮಾತೀತರಾಗಬೇಕೆಂದರೆ ಯಾವುದೇ ಕರ್ಮೇಂದ್ರಿಯದಿಂದ ವಿಕರ್ಮ ಮಾಡಬೇಡಿ. ಮಾಯೆ ಬಹಳ ಪ್ರಬಲವಾಗಿದೆ. ಕಣ್ಣುಗಳು ಮೋಸಗಾರನಾಗಿವೆ. ಆದ್ದರಿಂದ ತನ್ನ ಸಂಭಾಳನೆ ಮಾಡಿಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.